ಈಗ ನೋಡಿ, ಇದು ಸುಮಾರು 100 ಅಡಿ ಆಳದಲ್ಲೂ ಸಹ ಏನಾದರೂ ತೊಂದರೆ ಆದರೆ ಆ ನೀರಾಳದಲ್ಲಿ ಮಾತಾಡ್ಬೋದು. ನೀರಿನಲ್ಲಿ ಮುಳುಗಿರುವವರನ್ನ ರಕ್ಷಿಸುವ ಕಾರ್ಯದಲ್ಲಿ ತೊಡಗಿರುವ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರಿಗೆ ಮಂಗಳೂರಿನ ಮೈಕಲ್ ಡಿಸೋಜಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು 7 ಲಕ್ಷ ರೂಪಾಯಿ ಮೌಲ್ಯದ ಆಧುನಿಕ ಸಂವಹನ ಸಾಧನಗಳನ್ನು ನೀಡಲಾಗಿದೆ. ಮಲ್ಪೆಯ ತೊಟ್ಟಂ ಸಂತ ಅನ್ನಮ್ಮ ಚರ್ಚ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಧರ್ಮಗುರು ವಂದನೀಯ ಡೆನಿಸ್ ಡೇಸಾ ಅವರು ಈ ಸಾಧನವನ್ನು ಹಸ್ತಾಂತರಿಸಿದರು. ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ನೆರವಾಗಿ ಧಾವಿಸುವುದು ಮಾನವೀಯ ಸೇವೆ ಎಂದು ಅವರು ಹೇಳಿದರು. ನನಗೆ ಯಾಕಂದರೆ ನೀವು ಮುತುವರ್ಜಿ ವಹಿಸಿ, ನಾನು ಹೇಳಿದೆ ನಾನು ಮುತುವರ್ಜಿ ವಹಿಸಿದಂತಲ್ಲ, ಮೈಕಲ್ ಡಿಸೋಜಾ ಅವರಿಗೆ ಈ ಕನಿಕರ ಸ್ವಲ್ಪ ಜಾಸ್ತಿ. ಅವರಿಗೊಂದು ಡೌನ್ ಸಿಂಡ್ರೋಮ್ ಮಗ ಇದ್ದಾನೆ ಮತ್ತು ಎಲ್ಲಿಯಾದರೂ ಅನಾಥಾಶ್ರಮದಲ್ಲಿ ಓಲ್ಡ್ ಏಜ್ ಹೋಮ್ನಲ್ಲಿ ಅವರು ಮಕ್ಕಳನ್ನು ಕಂಡಾಗ ಅವರ ಕಣ್ಣಲ್ಲಿ ನೀರು ಬರುವುದು ಯಾವತ್ತು. ಮತ್ತು ಅವ್ರು ಹೇಳಿದರು ಈ ಕೆಲಸವನ್ನು ಮಾಡಿ ಅಂತ ತುರ್ತಾಗಿ ಈ ಮೆಷಿನನ್ನು ತಂದಿದ್ದಾರೆ. ನಾನು ಭಾವಿಸಿದೆ ಇವತ್ತು ಸಾಯಂಕಾಲ ಇಲ್ಲಿ ನಾವು ಜನ ಸೇರ್ತಾರೆ, ಈ ಸಂದರ್ಭದಲ್ಲಿ ಈ ಎಕ್ವಿಪ್ಮೆಂಟ್ ನಾನು ಕೊಟ್ಟರೆ ಅವರಿಗೂ ಸಂತೋಷ, ನಮಗೂ ಸಂತೋಷ. ಈ ವರ್ಷದ ವಿಷಯ ಗಿವ್ ಟು ಗೇನ್, ನೀವು ನೀಡಿದರೆ ನಿಮಗೆ ಹಿಂಬರುತ್ತೆ ಅಂತ. ಇದಕ್ಕೆ ಪೂರಕವಾಗಿ ತೊಟ್ಟಂ ಚರ್ಚ್ನಲ್ಲಿ ನಮ್ಮ ಮಹಿಳಾ ದಿನಾಚರಣೆ ಪ್ರಯುಕ್ತ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಆ ಕಾರ್ಯಕ್ರಮ ಏನೆಂದರೆ, ಶ್ರೀಯುತ ಈಶ್ವರ್ ಮಲ್ಪೆ, ಮುಳುಗು ತಜ್ಞ ಆಪದ್ ಬಾಂಧವ ಈಶ್ವರ್ ಮಲ್ಪೆಯವರಿಗೆ ಒಂದು ಉಪಕರಣವನ್ನು, ಒಂದು ಕಮ್ಯುನಿಕೇಷನ್ ಸಿಸ್ಟಮನ್ನು ನಾವು ದಾನವಾಗಿ ನೀಡಿದ್ದೇವೆ. ಶ್ರೀಯುತ ಮೈಕಲ್ ಡಿಸೋಜಾ ಇದರ ಪೋಷಕರು. ಈಶ್ವರ್ ಮಲ್ಪೆ ಅವರ ಮನೆಗೆ ಹೋದಾಗ ನಿಮಗೆ ಏನು ಸಾಧನ ಬೇಕು ಅಂತ ಕೇಳಿಕೊಂಡಾಗ ಅವರು ಹೇಳಿದರು, ನಾನು ಈಗ ಒಂದು ಪುರಾತನ ಕಾಲದ ಒಂದು ಸಿಸ್ಟಮನ್ನು ಫಾಲೋ ಮಾಡ್ತಾರೆ. ಒಂದು ಹಗ್ಗ ಕಟ್ಟಿ ನೀರಿಗೆ ಇಳಿಯುವುದು, 100 ಮೀಟರ್ ಕೆಲವೊಮ್ಮೆ ಆಳಕ್ಕೆ ಹೋಗ್ತೇನೆ, ಆವಾಗ ಜೀವಕ್ಕೆ ಅಪಾಯವಿದೆ. ಅದಕ್ಕಾಗಿ ಈಗ ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ತಾಂತ್ರಿಕತೆ ಮುಂದುವರೆದಿದೆ. ಒಂದು ಅಂಡರ್ ವಾಟರ್ ಕಮ್ಯುನಿಕೇಷನ್ ಸಿಸ್ಟಮ್, ನೀರಡಿಯಲ್ಲಿ ಸಂವಹನ ಒಂದು ಸಲಕರಣೆ ಅಥವಾ ಸಾಧನ, ಇದನ್ನು ಶ್ರೀಯುತ ಮೈಕಲ್ ಡಿಸೋಜರವರು ಸುಮಾರು 6.5 ಲಕ್ಷ ಇದರ ಕಾಸ್ಟ್ ಕ್ರಯ ಆಗಿತ್ತು. ಇದನ್ನು ಶ್ರೀಯುತ ಈಶ್ವರ್ ಮಲ್ಪೆಯವರು ಬೆಂಗಳೂರಿಗೆ ಹೋಗಿ ಅದನ್ನು ತೆಗೆದುಕೊಂಡು ಬಂದು ನಮ್ಮ ಮೈಕಲ್ ಡಿಸೋಜಾ ಚಾರಿಟಿ ಟ್ರಸ್ಟ್ನ ಟ್ರಸ್ಟೀಸ್ ಆದ ಶ್ರೀಯುತ ಸ್ಟೀವನ್ ಪಿಂಟೋ, ಶ್ರೀಯುತ ಆಸ್ವಾಲ್ಡ್ ರೊಡ್ರಿಗಸ್ ಅವರ ಸಮ್ಮುಖದಲ್ಲಿ ನಾವು ಈ ಉಪಕರಣವನ್ನು ಈಶ್ವರ್ ಮಲ್ಪೆ ಮತ್ತು ಅವರ ತಂಡದವರಿಗೆ ನಾವು ದಾನವಾಗಿ ನೀಡಿದ್ದೇವೆ. ಶ್ರೀಯುತ ಮೈಕಲ್ ಡಿಸೋಜಾ ಕೊಡುಗೆ ದಾನಿ. ಎಲ್ಲಿ ಆರೋಗ್ಯಕ್ಕೆ ಖರ್ಚಿದೆ, ಮನೆ ಕಟ್ಟಲು ಸಹಾಯ ಬೇಕಿದೆ, ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಬೇಕಿದೆ, ಎಡುಕೇರ್ ಅಂತ ಒಂದು ಟ್ರಸ್ಟ್ ಇದೆ. ಇಲ್ಲಿ ಉದಾರ ಮನಸ್ಸಿನಿಂದ ದಾನ ನೀಡ್ತಾ ಬಂದವರು. ಅವರು ಟಿವಿಯಲ್ಲಿ ನಮ್ಮ ಈಶ್ವರ್ ಮಲ್ಪೆ ಅವರ ಸಂದರ್ಶನ ಕೇಳಿ ಕನಿಕರಪಟ್ಟು ಈ ಸಾಧನವನ್ನು ಅವರು ನೀಡಿದ್ದಾರೆ. ಶ್ರೀಯುತ ಮೈಕಲ್ ಡಿಸೋಜಾ ಅವರಿಗೆ ಅನಂತ ವಂದನೆಗಳು, ಕೃತಜ್ಞತೆಗಳು. ಶ್ರೀಯುತ ಈಶ್ವರ್ ಮಲ್ಪೆ ಅವರಿಗೆ ಶುಭವಾಗಲಿ. ನೀವೆಷ್ಟೋ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಎಷ್ಟೋ ಮಂದಿಯ ಜೀವವನ್ನು ಉಳಿಸ್ತೀರಿ, ಎಷ್ಟೋ ಮಂದಿ ಮೃತಪಟ್ಟು ನೀರಡಿಗೆ ಇರುವಾಗ ನಿಮ್ಮ ಜೀವದ ಹಂಗು ತೊರೆದು ನೀವು ನೀರಡಿಗೆ ಹೋಗಿ ಆ ಶವವನ್ನು ಮೇಲೆತ್ತುತ್ತೀರಿ ಮತ್ತು ಎಷ್ಟೋ ಜನಕ್ಕೆ ಆಪತ್ ಬಾಂಧವರಾಗಿದ್ದೀರಿ. ನಿಮ್ಮ ಕೆಲಸ ಇನ್ನಷ್ಟು ಸುಗಮವಾಗಲಿ ಅಂತ ಈ ಉಪಕರಣವನ್ನು ನಾವು ನೀಡಿದ್ದೇವೆ. ದೇವರು ನಿಮ್ಮನ್ನು ಹರಸಲಿ, ನಿಮ್ಮ ತಂಡದವರನ್ನು ಹರಸಲಿ, ಶ್ರೀಯುತ ಮೈಕಲ್ ಡಿಸೋಜಾ ಅವರಿಗೆ ಹರಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ಅದರಲ್ಲಿ ಯಾವ ಜಾತಿ ಧರ್ಮನಿಲ್ಲ. ನೀರಿಗೆ ಬಿದ್ದವನು ಯಾರಂತ ನಾವು ನೋಡುವುದಿಲ್ಲ. ಹೋದಾಗ ಫಸ್ಟಿಗೆ ಹೋಗಿ ನೀರಿಗೆ ಹಾರಿ ಆ ದೇಹವನ್ನು ಬದುಕಿಸಲಿಕ್ಕೆ ನೋಡ್ತೇವೆ. ಸಿಗದಿದ್ದರೆ ಮತ್ತೆ ನಾವು ಆ ದೇಹವನ್ನು ಹುಡುಕಾಡ್ತೇವೆ. ನೀರ ಆಳಕ್ಕೆ ಒಂದು 100 ಅಡಿ 70 ಅಡಿ ಆಳ ಹೋದಾಗ ನೀರ ಆಳದಲ್ಲಿ ಆ ಕೆಸರಿನ ಹೂಳಲ್ಲಿ ನಾವು ಸಿಕ್ಕಾಕೊಂಡ್ರೆ ಏನು ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ನಾವು ಹಗ್ಗದಲ್ಲಿ ನೀರಿನ ಕರೆಂಟ್ ರಭಸಕ್ಕೆ ಅದು ಗೊತ್ತಾಗೋದಿಲ್ಲ. ನಾವು ನಮ್ಮ ಮೇಲಿರುವ ನಮ್ಮ ಟೀಮಿನ ಸದಸ್ಯರಿಗೆ ಹೇಳ್ತೇವೆ, ಒಂದು ಸಲ ಹಗ್ಗ ಹೇಳಿದ್ರೆ ಸ್ವಲ್ಪ ಕೆಳಗೆ ಬಿಡಿ ಅಂತ, 2ನೇ ಸಲ ಸಿಗ್ನಲ್ ಕೊಟ್ಟರೆ ಇನ್ನೂ ಸ್ವಲ್ಪ ಬಿಡಿ ಅಂತ, 3ನೇ ಸಲ ನಾವು ಸಿಗ್ನಲ್ ಕೊಟ್ಟರೆ ನಮ್ಮನ್ನು ಮೇಲೆ ಎಳಿಲಿ ಅಂತ. ಅದೇನಾಗ್ತದಂದರೆ ನೀರ ಆಳದಲ್ಲಿ ನೀರಿನ ಒತ್ತಡಕ್ಕೆ ಅದು ಏನು ಗೊತ್ತಾಗೋದಿಲ್ಲ. ಆವಾಗ ನೀರ ಆಳದಲ್ಲಿ ಮೊಸಳೆ ಆಗಿರ್ಬೋದು ಅಥವಾ ಏನಾದರೂ ಕಲ್ಲಲ್ಲಿ ನಾವು ಕೆಸರು ಹೂಳಲ್ಲಿ ಸಿಕ್ಕಾಕೊಂಡಿರ್ಬೋದು. ಅವರು ಎಳ್ಲಿಕ್ಕೆ ಸಿಗ್ನಲ್ ಕೊಟ್ಟರೆ ಏನು ಮಾಡಲಿಕ್ಕಾಗಲ್ಲ. ಇಂಥ ದುರ್ಘಟನೆ ನಮಗೆ ತುಂಬ ಸಲ ಆಯಿತು. ಏನೇ ಇವತ್ತು ನಿಮ್ಮ ಮುಂದೆ ಮಾತಾಡ್ತೇನೆ ಅಂದರೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಆಶೀರ್ವಾದ ಫಲದೊಂದಿಗೆ ನಾವು ಬದುಕಿ ಬಂದಂತೆ ಹೇಳಲಿಕ್ಕೆ ಇಷ್ಟಪಡ್ತೇವೆ ಬಂಧುಗಳೇ. ರಾಜ್ಯದ ವಿವಿಧ ಭಾಗಗಳಲ್ಲಿ ನೀರಿನಲ್ಲಿ ಮುಳುಗಿದವರ ರಕ್ಷಣಾ ಕಾರ್ಯದಲ್ಲಿ ಈಶ್ವರ್ ಮಲ್ಪೆ ಅವರು ತೊಡಗಿಕೊಂಡಿದ್ದು, ಆಧುನಿಕ ಸಾಧನಗಳ ಕೊರತೆಯಿಂದ ಅವರ ಜೀವಕ್ಕೂ ಕೂಡ ಅಪಾಯ ಎದುರಾಗುತ್ತಿದ್ದ ಸಂದರ್ಭಗಳು ಇದ್ದವು.
ಈ ಹಿನ್ನೆಲೆಯಲ್ಲಿ ಮೈಕಲ್ ಡಿಸೋಜಾ ಚಾರಿಟೇಬಲ್ ಟ್ರಸ್ಟ್ ಅವರು ನೀರಿನಡಿ ಇದ್ದಾಗ ಮೇಲಿರುವವರೊಂದಿಗೆ ಮಾತನಾಡಲು ಸಾಧ್ಯವಾಗುವ ಸಂವಹನ ಸಾಧನಗಳನ್ನು ನೀಡಿದ್ದು, ಇದರಿಂದ ರಕ್ಷಣಾ ಕಾರ್ಯ ಇನ್ನಷ್ಟು ಸುಗಮವಾಗಲಿದೆ. ಕಾರ್ಯಕ್ರಮದಲ್ಲಿ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಹಾಗೂ ಚರ್ಚ್ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು.